ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 21ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಯಾರನ್ನ ಕರೀತಾರೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಯಾರು ಭಗವಂತನ ಧ್ಯಾನದಲ್ಲೇ ಮುಳುಗಿರ್ತಾರೋ ಒಂದು ಅಚಲವಾದ ಸ್ಥಿತಿ ಅನ್ನೋದು ಏರ್ಪಾಡಾಗುತ್ತೆ. ಅಲ್ಲಿಂದ ಮನಸ್ಸು ಬೇರೆ ಎಲ್ಲೂ ಹೋಗೋದಿಲ್ಲ, ಬರೀ ಭಗವಂತನ ಒಳಗಡೆನೇ ಇರುತ್ತೆ. ಆ ಒಂದು ಸ್ಥಿತಿಯಲ್ಲಿ ನಮಗೆ ಒಂದು ಆನಂದದ ಅನುಭವ ಆಗುತ್ತೆ, ಸುಖವನ್ನು ನಾವು ಅನುಭವಿಸ್ತೀವಿ. ಅದನ್ನು ಬ್ರಹ್ಮಯೋಗ ಯುಕ್ತಾತ್ಮ ಅಂತ ಕರೆಯೋದು ಅನ್ನೋದನ್ನು ತಿಳ್ಕೊಂಡ್ವಿ ಡೀಟೇಲ್ ಆಗಿ. ಈಗ ಪ್ರಶ್ನೆ ಏನು ಅಂತಂದರೆ, ಅಕ್ಷಯ ಆನಂದ ಯಾವುದು ಮತ್ತು ಅದನ್ನು ಅನುಭವಿಸುವುದರ ಅರ್ಥ ಏನು? ಆನಂದ, ಅಕ್ಷಯ ಆನಂದ ಅಂದರೆ ಏನು, ಅದನ್ನು ಅನುಭವಿಸೋದು ಅಂತಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವಾಗಲೂ ಏಕರಸವಾಗಿರುವ, ಅಂದರೆ ಒಂದೇ ರೀತಿಯ ರಸ, ಅದರಲ್ಲಿ ಚೇಂಜಸ್ ಅನ್ನೋದೇ ಇರೋದಿಲ್ಲ, ಅಂಥ ಪರಮಾನಂದ ಸ್ವರೂಪಿ ಅವಿನಾಶಿ ಪರಮಾತ್ಮ ಇದ್ದಾನಲ್ಲ, ಅವನೇ ಅಕ್ಷಯ ಸುಖವಾಗಿದ್ದಾನೆ. ಆ ಭಗವಂತನೇ ಸ್ವಯಂ ಅಕ್ಷಯ ಸುಖ. ಅವನನ್ನು ಪಡ್ಕೊಳ್ಳೋದೇ ನಾವು ಆನಂದವನ್ನು ಪಡ್ಕೊಳ್ಳೋದು ಅಂತ ಅರ್ಥ. ಅದಕ್ಕೆ ಭಗವಂತನನ್ನು ಸಚ್ಚಿದ ಆನಂದ ಅಂತ ಕೂಡ ಹೇಳ್ತಾರೆ. ಆನಂದ ಅವನು ಯಾವಾಗಲೂ ಇರುವಂಥವನು, ಅದು ಹೋಗೋದೇ ಇಲ್ಲ. ಈಗ ನೋಡಿ, ಇಂದ್ರಿಯಗಳ ಸುಖವನ್ನು ನಾವು ಸುಖ ಅಂತ ತಿಳ್ಕೊಂಡಿದ್ದೀವಿ, ಆದರೆ ನಿಜವಾಗ್ಲೂ ಅದು ಸುಖ ಅಲ್ಲ, ಸುಖದ ಆಭಾಸ ಅಂತ ಹೇಳ್ತಾರೆ. ಈಗ ಸುಖ ಬಂದಂಗೆ ಬರುತ್ತೆ. ಈಗ ನಾನು ಅಂದ್ಕೊಂಡಿರ್ತೀನಿ 1,00,000 ಸಿಕ್ಕಿದ್ರೆ ನಾನು ಸುಖವಾಗಿರ್ತೀನಪ್ಪ ಅಂತ. 1,00,000 ಸಿಕ್ತು, ಸುಖನೂ ಬಂತು, ನನಗೆ ಆನಂದನೂ ಆಯಿತು. ಎಷ್ಟೊತ್ತು? ಕ್ಷಣ ಮಾತ್ರ ಅಷ್ಟೇ, ಇಲ್ಲ ಗಂಟೆಗಟ್ಟಲೆ ಅಷ್ಟೇ. 1-2 ಗಂಟೆ ಟೈಮ್ ಅಂತ ಇಟ್ಕೊಳ್ಳಿ, ಇಲ್ಲ 1 ದಿವಸ ಅಂತಲೇ ಇಟ್ಕೊಂಡ್ರೂ ಕೂಡ 2ನೇ ದಿವಸಕ್ಕೆ ಮತ್ತೆ ದುಃಖ ಶುರುವಾಗತ್ತೆ. ಆ ದುಡ್ಡು ಇದ್ದರೂ ಕಷ್ಟ, ಇಲ್ಲಾಂದ್ರೂ ಕಷ್ಟ. ಅದು ಹೇಗೆ ನಾನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ, ಇಲ್ಲ ಅದನ್ನು ಯಾರಾದರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋಂಥ ಒಂದು ಆತಂಕ, ಏನೇನೋ ಬರುತ್ತೆ. ಅಲ್ಲಿಗೆ ನಾನು ಯೋಚನೆ ಮಾಡಿದ್ನಲ್ಲ 1,00,000 ನನಗೆ ಸಿಕ್ಕಿದ್ರೆ ಸುಖ ಸಿಗುತ್ತೆ ಅಂತ, ಅದು ನಿಜ ಆಯಿತಾ? ಇಲ್ಲ. ಯಾಕೆ? ಅದು ನಿಜವಾಗ್ಲೂ ಸುಖ ಅಲ್ವೇ ಅಲ್ಲ. ಸುಖ ಆಗಿದ್ರೆ ಸುಖನೇ ಆಗಿರ್ತಿತ್ತು, ಆನಂದ ಅಂದರೆ ಆನಂದನೇ ಆಗಿರ್ತಿತ್ತು. ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತಂದರೆ ಅದು ನೆಮ್ಮದಿ ಆಗಿದ್ದರೆ ನಿಜವಾಗ್ಲೂ ಅದು ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟೇ ಕೊಡ್ತಿತ್ತು. ಆದರೆ ಅದಲ್ಲ, ನಾನು ಆ ರೀತಿ ತಿಳ್ಕೊಂಡಿದ್ದೀನಿ, ಆ ರೀತಿ ನಾನು ಯೋಚನೆ ಮಾಡಿದ್ದೀನಿ. ಅಸ್ಯೂಮ್ ಅಂತ ಹೇಳ್ತೀವಲ್ವ, ಭ್ರಮೆನಲ್ಲಿ ಇದ್ದೀವಿ ನಾವು. ಈ ಜಗತ್ತಲ್ಲಿರುವಂಥ ಯಾವುದೇ ವಸ್ತು, ವ್ಯಕ್ತಿ, ಘಟನೆಗಳು ನಮಗೆ ಸಂತೋಷವನ್ನು ಕೊಡೋದಿಲ್ಲ. ಸಂತೋಷ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಭ್ರಮೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದರಿಂದ ನಾವು ಹೊರಗಡೆ ಬರೋದಕ್ಕೆ ಈ ರೀತಿಯ ಗ್ರಂಥಗಳನ್ನು ನಾವು ಓದಬೇಕಾಗಿರುವಂಥದ್ದು, ಕೇಳಬೇಕಾಗಿರುವಂಥದ್ದು, ತಿಳ್ಕೊಬೇಕಾಗಿರುವಂಥದ್ದು. ಆಯಿತಾ? ಈಗ ನಮಗೆ ಗೊತ್ತಾಯಿತು, ಯಾವಾಗಲೂ ಏಕರಸವಾಗಿರುವಂತಹ ಭಗವಂತನೇ ಅಕ್ಷಯ ಸುಖ ಅಂತಂದ್ಬಿಟ್ಟು, ಮತ್ತು ನಿತ್ಯ ನಿರಂತರ ಧ್ಯಾನ ಮಾಡ್ತಾ 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 ಆ ಪರಮಾತ್ಮನನ್ನು ಅಭಿನ್ನ ಭಾವದಿಂದ ಪ್ರತ್ಯಕ್ಷ ಮಾಡ್ಕೊಳ್ಳೋದಿದೆಯಲ್ಲ, ಅಂದರೆ ಏನು? ಈಗ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇರಬೇಕು. ಅಂದರೆ ಕೇಳುವುದು ಒಂದು ಧ್ಯಾನ ಅಂತ ನಾನು ಬೇಕಾದಷ್ಟು ಸರಿ ಹೇಳಿದ್ದೀನಿ. ಅದನ್ನು ಬಿಡದೇ ನಾವು ಪ್ರತಿನಿತ್ಯ ಮಾಡ್ತಾ ಇರಬೇಕು. ನೋಡಿ, ನಿತ್ಯ ನಿರಂತರ ಅಂತ ಹೇಳಿದ್ದಾರೆ. ನಿತ್ಯ ಅಂತಂದರೆ ಪ್ರತಿನಿತ್ಯ, ನಿರಂತರ ಅಂತಂದರೆ ಸದಾ. ಬರೀ ಒಂದು 5 ನಿಮಿಷ 10 ನಿಮಿಷ ಕೇಳಿಬಿಟ್ಟು ಸಾಕು ಅಂತ ಹೇಳೋದಲ್ಲ. ನಿರಂತರವಾಗಿ ಧ್ಯಾನ ಮಾಡ್ತಾ ಇರಬೇಕು. ಕೇಳಿದ ಮೇಲೆ ಮತ್ತೆ ಕೇಳಬೇಕು. ಕೇಳಿದ್ವಾ, ಅರ್ಥ ಆಯ್ತಾ? ಇಲ್ಲ, ಮತ್ತೆ ಕೇಳಬೇಕು. ಅರ್ಥ ಆಗಿಲ್ಲ, ಸ್ವಲ್ಪ ಅರ್ಥ ಆಗ್ತಾಯಿದೆ, ಕೂತ್ಕೊಂಡು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಏನು ಕೇಳಿದೆ ಇವತ್ತು, ಏನು ಅರ್ಥ ಆಯಿತು, ಇದನ್ನು ಮತ್ತೆ 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 ಕೇಳ್ತಾ ಇರೋದು, ಇದೆಲ್ಲ ಧ್ಯಾನನೇ. ಆ ಒಂದು ವಿಚಾರದಲ್ಲೇ ನಮ್ಮ ಮನಸ್ಸು ಮುಳುಗಿರಬೇಕು. ಈಗ ನಾವು ಒಂದು ಫಿಲಮ್ ನೋಡ್ಕೊಂಡು ಬರ್ತೀವಿ. ಫಿಲಮ್ ನೋಡಬೇಕಾದ್ರೆ ಎಷ್ಟು ಆಸಕ್ತಿಯಿಂದ ನೋಡ್ತೀವಿ, ನಮ್ಗೆ ಏನಾಗ್ತಾ ಇದೆ ಅಕ್ಕಪಕ್ಕ ಅನ್ನೋದು ಗೊತ್ತಾಗಲ್ಲ. ಅಷ್ಟೊಂದು ತನ್ಮಯತೆಯಿಂದ ನಾವು ಆ ಮೂವಿ ನೋಡ್ತೀವಲ್ವ. ನೋಡಿದ್ಮೇಲೆ ಅಲ್ಲೇ ಬಿಟ್ಬಿಟ್ಟು ಬರ್ತೀವ? ಇಲ್ಲ, ಹೊರಗಡೆ ಬಂದಿದ್ದ ತಕ್ಷಣ ಅದ್ರ ಬಗ್ಗೆನೇ ಮಾತಾಡ್ತೀವಿ. ನಮ್ಮ ಮನಸ್ಸಲ್ಲಿ ಅದೇ ಓಡ್ತಾ ಇರುತ್ತೆ. ಮನೆಗೆ ಬಂದಮೇಲೂ ಅದೇ ಮಾತಾಡ್ತೀವಿ. ಆಮೇಲೆ ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡ್ತೀವಿ. ಅಲ್ಲಿ ಹಿಂಗಾಯಿತು, ಹಾಗಾಯಿತು, ಅಷ್ಟು ಚೆನ್ನಾಗಿತ್ತು, ಇಷ್ಟು ಚೆನ್ನಾಗಿತ್ತು, ಅವ್ನು ಹೀಗೆ ಮಾಡಬಾರ್ದಿತ್ತು, ಎಲ್ಲ ಥರ ಕಮೆಂಟ್ಗಳು ಮಾಡ್ತೀವಿ. ಮಲ್ಕೊಳ್ಳೋವರೆಗೂ ಅದೇ ಓಡ್ತಾ ಇರುತ್ತೆ. ಮಲಗಿದ ಮೇಲೆ ನಿದ್ದೆಲೂ ಅದೇ ಬರುತ್ತೆ, ಚಿಂತನೆಗಳು ಅದೇ ಇರುತ್ತೆ, ಮಾರನೇ ದಿವಸನೂ ಅದೇ ಇರುತ್ತೆ ಅಲ್ವಾ? ಈ ರೀತಿ ನಿತ್ಯ ನಿರಂತರ ಅಂದರೆ ಇದು ಅರ್ಥ, ನಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ನಾನು. ಯಾಕೆಂದರೆ ಇದರ ಅನುಭವ ಎಲ್ಲರಿಗೂ ಆಗಿರುತ್ತೆ ಅಲ್ವಾ? ಸೊ ಈ ರೀತಿ ನಿತ್ಯ ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ
ಪರಮಾತ್ಮನನ್ನ ಅಭಿನ್ನ ಭಾವದಿಂದ ನಾನು ಅವನು ಒಂದಾಗ್ಬಿಡೋದು ಅಂತ ಅರ್ಥ. ಅಂದರೆ ಏನು, ನಾವು ಆ ವಿಚಾರದಲ್ಲಿ ಅಷ್ಟೊಂದು ಮುಳುಗು ಹೋಗಬೇಕು ನಾವು. ಆಗ ನಮಗೆ ಪ್ರತ್ಯಕ್ಷವಾಗಿ ಭಗವಂತ ಕಾಣಿಸ್ಕೊಳ್ತಾನೆ. ಅಂದರೆ ಏನು, ನಮಗೆ ಅದರ ಅರಿವು ಆಗುತ್ತೆ ಅಂತ ಅರ್ಥ. ಪರಮಾತ್ಮನ ಅರಿವು ನಮಗಾಗುತ್ತೆ. ಅಭಿನ್ನಾಭಾವದಿಂದ ಪ್ರತ್ಯಕ್ಷ ಮಾಡಿಕೊಳ್ಳೋದು, ಅದನ್ನು ಅನುಭವಿಸೋದು ಅಂತ ಅರ್ಥ. ಆಯ್ತಾ? ಇಲ್ಲಿ ಅಕ್ಷಯ ಆನಂದ ಅಂತಂದರೆ ಏನು ಅಂತ ಗೊತ್ತಾಯಿತು. ಆ ಭಗವಂತನೇ ಸ್ವಯಂ ಅಕ್ಷಯ ಆನಂದ. ಅದನ್ನು ಅನುಭವಿಸೋದು ಅಂತಂದರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ, ಅವನನ್ನು ನಾವು ಪಡ್ಕೊಳ್ತೀವಿ. ಅದನ್ನು ಅನುಭವಿಸೋದು ಅಂತ ಹೇಳೋದು. ಈ ಸುಖದ ತುಲನೆಯಲ್ಲಿ ಯಾವುದೇ ಸುಖ ಕೂಡ ಸರಿತೂಗೋದಿಲ್ಲ. ಸಾಂಸಾರಿಕ ಭೋಗಗಳಲ್ಲಿ ಸುಖ ಸಿಗ್ತಾ ಇದೆ ಅಥವಾ ಸುಖ ಅಂತ ನಮಗೇನು ಅನ್ನಿಸ್ತಾ ಇದೆಯೋ ಅದು ನಿಜವಾಗ್ಲೂ ಏನಕ್ಕೂ ಲೆಕ್ಕಕ್ಕಿಲ್ಲ ಅಂತಾರೆ. ಸರ್ವಥಾ ನಗಣ್ಯ ಅಂತ ಹೇಳ್ತಾರೆ. ಮತ್ತು ಕ್ಷಣಿಕವಾಗಿರುವಂಥದ್ದು. ಅದಕ್ಕಿಂತ ಬೆಸ್ಟ್ ಅಂತಂದರೆ ವೈರಾಗ್ಯ ಮತ್ತು ಉಪರತಿಯ ಸುಖ. ಅದರಲ್ಲಿ ಸಿಕ್ಕಿರುವಂಥ ಸುಖ, ಧ್ಯಾನಜನಿತ ಸುಖ ಇದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಂಸಾರಿಕ ಭೋಗಗಳಲ್ಲಿ ಸಿಗುವಂಥ ಸುಖಕ್ಕಿಂತ ವೈರಾಗ್ಯದಿಂದ ಸಿಗುತ್ತಲ್ಲ ಸುಖ, ಅದೇ ಹೆಚ್ಚು ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅದು ನಮ್ಮನ್ನು ಧ್ಯಾನದಿಂದ ಹುಟ್ಟುವಂಥ ಸುಖದ ಕಡೆ ಕರ್ಕೊಂಡು ಹೋಗುತ್ತೆ. ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತದು. ಅದಕ್ಕೋಸ್ಕರ ಆಮೇಲೆ ಧ್ಯಾನದಿಂದ ಹುಟ್ಟಿರುವಂಥ ಸುಖ ಇದೆಯಲ್ಲ, ಅದು ನಮ್ಮನ್ನು ಪರಮಾತ್ಮನ ಸಾಕ್ಷಾತ್ ಪ್ರಾಪ್ತಿಗೆ ಕಾರಣ ಆಗೋದ್ರಿಂದ ಅದಕ್ಕಿಂತ ಹೆಚ್ಚು ಇದು ಒಳ್ಳೆಯದು ಅಂತ. ಅಂದರೆ ಒಂದು ಸ್ಟೆಪ್ಗಿಂತ ಇನ್ನೊಂದು ಸ್ಟೆಪ್ಪು, ಇನ್ನೊಂದು ಸ್ಟೆಪ್ಗಿಂತ ಇನ್ನೊಂದು ಸ್ಟೆಪ್ಪು ಬೆಟ್ರ್ ಅಂತ ಹೇಳ್ತಾ ಇದ್ದಾರೆ. ಮೊದಲು ನಮ್ಮಲ್ಲಿ ಸಾಂಸಾರಿಕ ಭೋಗಗಳಿಂದ ಸಿಗುತ್ತಲ್ಲ ಸುಖ, ಅದು ಏನಕ್ಕೂ ಲೆಕ್ಕಕ್ಕಿಲ್ಲ. ಅದಕ್ಕಿಂತ ಉನ್ನತವಾಗಿರುವಂಥದ್ದು ವೈರಾಗ್ಯದಿಂದ ಸಿಗುವಂಥ ಸುಖ. ಯಾಕೆ, ಅದು ನಮ್ಮನ್ನು ಧ್ಯಾನದಿಂದ ಸಿಗುವಂಥ ಸುಖದ ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ವೈರಾಗ್ಯದಿಂದ ಸಿಗುವಂಥ ಸುಖಕ್ಕಿಂತ ಧ್ಯಾನದಲ್ಲಿ ಮುಳುಗ್ತೀವಲ್ವ, ಅದು ಬೆಟ್ರು. ಯಾಕೆ ಅಂತಂದರೆ ಅದು ನಮ್ಮನ್ನು ಭಗವಂತನ ಪ್ರಾಪ್ತಿ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ. ಈ ಭಗವಂತನ ಪ್ರಾಪ್ತಿ ಆಗುವಾಗ ನಮಗೆ ಸಿಗುತ್ತಲ್ಲ ಸುಖ, ಅದು ಎಲ್ಲದಕ್ಕಿಂತನೂ ಒಳ್ಳೆಯದು. ಈ ಸಾಧನೆ ಕಾಲದಲ್ಲಿ ಈ ಸುಖಗಳಲ್ಲಿ ಯಾವುದನ್ನೂ ಕೂಡ ಅಕ್ಷಯ ಅಂತ ಹೇಳೋದಿಲ್ಲ. ಇದೆಲ್ಲನೂ ಕೂಡ ಒಂದಲ್ಲ ಒಂದು ದಿವಸ ಕ್ಷಯವಾಗುವಂಥದ್ದು, ದೂರ ಆಗುವಂಥದ್ದೇ. ಆದರೆ ಅಕ್ಷಯ ಆನಂದ ಅಂತ ಹೇಳ್ತೀವಲ್ಲ, ಅದು ಪರಮಾತ್ಮನ ಸ್ವರೂಪ. ಅದನ್ನು ಅಕ್ಷಯ ಆನಂದ ಅಂತ ಹೇಳೋದು. ಧ್ಯಾನದಲ್ಲಿ ಮುಳುಗ್ತಾ ಆ ವಿಚಾರದಲ್ಲೇ ತೊಡಗಿರ್ತಾ ನಮಗೆ ಒಂದು ಸರಿ ಭಗವಂತನ ಸ್ವರೂಪ ಏನು ಅನ್ನೋದು ನಮಗೆ ಗೊತ್ತಾಗುತ್ತಲ್ಲ, ಅದರಲ್ಲಿ ನಮಗೆ ಆನಂದ ಸಿಗುತ್ತಲ್ಲ, ಅದನ್ನು ಅಕ್ಷಯ ಆನಂದ ಅಂತ ಹೇಳೋದು. ಅಂದರೆ ಭಗವಂತ ಸ್ವಯಂ ಆನಂದ, ಆನಂದದ ಸ್ವರೂಪ ಅಂತೆಲ್ಲ ಹೇಳ್ತಾರೆ. ಆ ಭಗವಂತ ಸಿಕ್ಕಿದ್ದಾನೆ ಅಂದರೆ ಆ ಆನಂದ ನನಗೆ ಸಿಕ್ಕಿದೆ ಅಂತ ಅರ್ಥ. ಆನಂದ ಸಿಕ್ಕಿದೆ ಅಂತಂದರೆ ಭಗವಂತ ನನಗೆ ಸಿಕ್ಕಿದ್ದಾನೆ ಅಂತ ಅರ್ಥ ಅಂತ ಇಲ್ಲಿ ತಿಳ್ಕೊಬೋದು. ಯಾವಾಗ ಅದರ ಅನುಭವ ಆಗುತ್ತೋ ಆಗ ನಮಗೆ ಈ ವಿಷಯಗಳೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಮ್ಮ ಒಂದು ಸ್ಥಿತಿ, ನಮ್ಮ ಒಂದು ಮಟ್ಟ ಏನಿದೆಯೋ ಅದರ ತಕ್ಕಂಗಿದು ನಮ್ಗೆ ಅರ್ಥ ಆಗಿರುತ್ತೆ. ಸೊ ನಾವೇನು ತಲೆ ಕೆಡಿಸ್ಕೊಳ್ಳೋದು, ಯೋಚನೆ ಮಾಡೋದು ಬೇಡ. ನಮ್ಮ ಕೆಲಸ ಏನು ಅಂತಂದರೆ ಶ್ರದ್ಧಾ ಭಕ್ತಿಯಿಂದ ಅದನ್ನು ಕೇಳಿಸ್ಕೊಳ್ಳೋದು. ನಮಗೆ ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಇರೋದು. ಅದು ತಂತಾನಾಗೆ ನಮ್ಮನ್ನು ಇಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.